friends, welcome to Achievers Academy Shimoga and also welcome to Achievers Banking Channel Karnataka. So ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅಂತ ಹೇಳಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾದ್ರೆ ಮೊದಲನೇ ಕ್ವಶನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಎಸ್ಪೆಷಲಿ ಇದು ಕರೆಂಟ್ ಅಫೇರ್ಸ್ ಯಾರಿಗೆ ಅಂತ ಗೊತ್ತಿರಲಿ. ಸೊ ಬ್ಯಾಂಕಿಂಗ್, ಎಸ್ಎಸ್ಸಿ, ರೈಲ್ವೇಸ್ ಮತ್ತೆ ಇನ್ನುಳಿದಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಮಾಡ್ತಾ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಾದ್ರೆ ಇವತ್ತಿನ ಈ ಒಂದು ಕರೆಂಟ್ ಅಫೇರ್ಸ್ ನ ಮೊದಲನೇ ಕ್ವಶನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನಿಮ್ ಕಡೆ ಮುಂದೆ ಬರ್ತಾ ಇದೆ. IRDAI identifies LIC, GIC, New India Assurance as domestic systematically important insurers. Where is the headquarter of IRDAI? ಓಕೆ ನೋಡಿ, ರೀಸೆಂಟ್ ಆಗಿ ಸೊ IRDAI, LIC, GIC, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಅಂತಕ್ಕಂಥ 3 ಕಂಪನಿಗಳನ್ನ ಸೊ ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಇನ್ಶೂರರ್ಸ್ ಅಂತೇಳಿ ಸೊ ಐಡೆಂಟಿಫೈ ಮಾಡುತ್ತೆ. ಸೊ ಹಾಗಾದ್ರೆ ಈ ವಿಷಯ ನಮಗೆ ಗೊತ್ತಾಯ್ತು, ಯಾವ 3 ಕಂಪನಿನ LIC, GIC ಮತ್ತೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಗಳನ್ನ ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಅಂತ ಐಡೆಂಟಿಫೈ ಮಾಡ್ತಾ. ಗೊತ್ತಿರಲಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾದ್ರೆ IRDAI ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಕ್ಕಂಥದ್ದು ಕ್ವಶನ್ ನಮ್ಗಿಲ್ಲಿ. ಓಕೆ, ಸೊ IRDAI ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಕ್ಕಂಥದ್ದೇ ಕ್ವಶನ್ ಆಗಿರುತ್ತೆ. ಸೊ ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಹೈದರಾಬಾದ್ ಅಂತಕ್ಕಂಥ ಆಪ್ಷನ್ ನಿಮ್ ಕಡೆ ಮುಂದೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಹೈದರಾಬಾದ್. ಸೊ ಹೈದರಾಬಾದ್ ಅಲ್ಲಿ IRDAI ಹೆಡ್ ಕ್ವಾರ್ಟರ್ ಇರುತ್ತೆ. ಓಕೆನಾ. ಸೊ ನೋಡಿ, ಡೊಮೆಸ್ಟಿಕಲಿ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಇನ್ಶೂರರ್ಸ್ ಅಂತೇಳಿ IRDAI ಯಾವ 3 ಒಂದು ಇನ್ಶೂರೆನ್ಸ್ ಕಂಪನಿಗಳನ್ನ ಚೂಸ್ ಮಾಡ್ತು, ಐಡೆಂಟಿಫೈ ಮಾಡ್ತು ಅಂತ ಕ್ವಶನ್ ಕೇಳಿದ್ರು ಕೂಡ ನೀವು ಹೇಳೋದಕ್ಕೆ ರೆಡಿ ಇರಬೇಕು. LIC, GIC ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂಡ್ ಹಾಗೂ ಸೊ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ. ಓಕೆನಾ, ಗೊತ್ತಿರಲಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್. ಸೊ ಅದೇ ತರ ನಾವು ಇನ್ನೊಂದು ನೋಡೋದಾದ್ರೆ, ಓಕೆ, ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ IRDAI ಫುಲ್ ಫಾರ್ಮ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಓಕೆನಾ. ಸೊ ಬ್ಯಾಂಕ್ಗಳನ್ನೆಲ್ಲ ಒಂದು ಮೇಂಟೈನ್ ಮಾಡೋದಕ್ಕೆ, ಬ್ಯಾಂಕ್ಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ RBI ಹೇಗೆ ಒಂದು ಹೆಡ್ ಆಗಿರುತ್ತೋ, ಸೊ ಅದೇ ರೀತಿ ಸೊ ಇನ್ಶೂರೆನ್ಸ್ ಕಂಪನಿಗಳನ್ನ ನೋಡ್ಕೊಳ್ಳೋದಕ್ಕೆ ಇನ್ಶೂರೆನ್ಸ್ ಕಂಪನಿಗಳಿಗೆ ಹೆಡ್ ಆಗಿರತಕ್ಕಂಥದ್ದು ಯಾವುದು ಅಂದ್ರೆ IRDAI. ಸೊ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಗೊತ್ತಿರಲಿ, R ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತಾರೆ, ಸೊ A ಸ್ಟ್ಯಾಂಡ್ಸ್ ಫಾರ್ ಅಂತ ಕ್ವಶನ್ ಕೇಳ್ತಾರೆ. ಸೊ ಹಿಂಗ್ ಕೇಳಿದಾಗ ನಾವು ಹೇಳೋದಕ್ಕೆ ಬರ್ಬೇಕು, ಗೊತ್ತಿರಲಿ IRDAI ಬಗ್ಗೆ. ಓಕೆನಾ. ಸೊ ನೋಡಿ, ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಇನ್ಶೂರೆನ್ಸ್. ಸೊ ಇದನ್ನ SII ಅಂತ ಕರಿತೀವಿ. ಓಕೆನಾ. ಸೊ ವಾಟ್ ಈಸ್ SI ಸ್ಟ್ಯಾಂಡ್ಸ್ ಫಾರ್ ಅಂತ ಕ್ವಶನ್ ಕೇಳಬಹುದು. ಬ್ಯಾಂಕಿಂಗ್ ಅಲ್ಲಿ ಹಿಂಗೆ ಕೇಳ್ತಾರೆ, ಇನ್ಶೂರೆನ್ಸ್ ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಹಿಂಗೆ ಕಲೀರಿ. ಸೊ ವಾಟ್ ಈಸ್ ಸೆಕೆಂಡ್ I ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ಬಹುದು. ಸೊ ಈ ರೀತಿ ಕೇಳೋ ಸಾಧ್ಯತೆ ಇರುತ್ತೆ, ಗೊತ್ತಿರಲಿ. ಸೊ LIC, GIC, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಅಂತಕ್ಕಂಥದ್ದು ಕೂಡ ನೆನಪಿರ್ಲಿ. ಓಕೆ. ಸೊ ಇದೇ ತರ ನಾವು ಇನ್ನೊಂದು ಬ್ಯಾಂಕಿಂಗ್ ಅಲ್ಲಿ ನೋಡೋದಾದ್ರೆ, ಸೊ RBI ಐಡೆಂಟಿಫೈ ಮಾಡಿದೆ. ಸೊ RBI ಐಡೆಂಟಿಫೈ ಮಾಡಿದೆ ಯಾವ್ದನ್ನ ಅಂತ ಅಂದ್ರೆ, ಸೊ SBI, ICICI ಅಂಡ್ HDFC. ಸೊ ಈ 3 ಬ್ಯಾಂಕ್ಗಳನ್ನ ಸೊ ಡೊಮೆಸ್ಟಿಕಲಿ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್. ಇಲ್ಲಿ ನೀವು I ಅಂದ್ರೆ ಇನ್ಶೂರೆನ್ಸ್ ಅಂತ ನೋಡ್ತೀರಾ, ಇಲ್ಲಿ B ಅಂದ್ರೆ ಬ್ಯಾಂಕ್ ಅಂತ ನೋಡ್ತೀರಾ, ನೆನಪಿರ್ಲಿ. ಸೊ SBI, ICICI, HDFC. ಸೊ ಈ 3 ಬ್ಯಾಂಕ್ಗಳನ್ನ ಸೊ ಡೊಮೆಸ್ಟಿಕ್ ಸಿಸ್ಟಮ್ಯಾಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ RBI ಅನೌನ್ಸ್ ಮಾಡಿದೆ. ಓಕೆನಾ. ಸೊ ಇನ್ಶೂರೆನ್ಸ್ ಅಲ್ಲಿ ಯಾವ್ದು ಅನೌನ್ಸ್ ಮಾಡಿದೆ, ಯಾವ 3 ಕಂಪನಿನ? LIC, GIC, ನ್ಯೂ ಇಂಡಿಯಾ ಅಶ್ಯೂರೆನ್ಸ್. ಓಕೆನಾ, ನ್ಯೂ ಇಂಡಿಯಾ ಅಶ್ಯೂರೆನ್ಸ್. ಓಕೆ, ಹಾಗಾದ್ರೆ IRDAI ಬಗ್ಗೆ ನಿಮಗೆ ಗೊತ್ತಾಗಿದೆ. ಇನ್ಶೂರೆನ್ಸ್ ರೆಗ್ಯುಲೇಟರ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ನೋಡಿದೀರಾ. ಸೊ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ನೋಡಿದೀರಾ. ಸೊ ಹೈದರಾಬಾದ್ ಅಂತ ಹೇಳಿ ನೋಡಿದೀರಾ. ಸೊ ಇದರ ಒಬ್ಬ ಚೇರ್ಮನ್ ಯಾರಾಗಿದ್ದಾರೆ ಅಂದ್ರೆ, ಸೊ ಸುಭಾಷ್ ಚಂದ್ರ ಕುಂಟಿಯಾ. ಓಕೆನಾ. ಸೊ ಚೇರ್ಮನ್ ಯಾರಾಗಿದ್ದಾರೆ? ಸುಭಾಷ್ ಚಂದ್ರ ಕುಂಟಿಯಾ. ಓಕೆನಾ. ಸೊ ಚೇರ್ಮನ್ ಗೊತ್ತಿರಲಿ, ಚೇರ್ಮನ್. ಮತ್ತೆ ಇದು ಸ್ಥಾಪನೆ ಆಗಿದ್ದು 1999. ಓಕೆನಾ. ಸೊ 1999 ಅಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಓಕೆ. ಸೊ ಇಷ್ಟು ಮಾಹಿತಿ ನಮಗೆ ಗೊತ್ತಿರಲಿ. ಸೊ 100% ಕ್ವಶನ್ ಆಗೋ ಸಾಧ್ಯತೆ ಇರುತ್ತೆ, ಹಿಂಗೆ ಕ್ವಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹ್ಯಾಸ್ ಅಪ್ರೂವ್ಡ್ ಎ $300 million loan to finance inclusive water supply and sanitation infrastructure to which state? ಸೊ ADB ಇಂದ ರೀಸೆಂಟ್ ಆಗಿ ಯಾವುದೋ ಒಂದು ಸ್ಟೇಟ್ ಸೊ ಒಂದು $300 million ಲೋನ್ ತಗೊಂಡಿದೆ. ಸೊ ಯಾಕಾಗಿ ಅಂದ್ರೆ ಸೊ ವಾಟರ್ ಸಪ್ಲೈ ಮತ್ತೆ ಸ್ಯಾನಿಟೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸೊ $300 million ಅಮೌಂಟ್ ತಗೊಂಡಿದೆ ADB ಇಂದ. ಸೊ ಆ ಸ್ಟೇಟ್ ಯಾವ್ದು ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಮುಂಬೈ ಅಂತ ಇದೆ, ಸೊ ಮೀನ್ಸ್ ಮಹಾರಾಷ್ಟ್ರ ಅಂತ. ಓಕೆನಾ. ಸೊ ಮಹಾರಾಷ್ಟ್ರ ಅಂತ. ಸೊ ಮಹಾರಾಷ್ಟ್ರ, ರಾಜಸ್ಥಾನ್, ಕರ್ನಾಟಕ, ವೆಸ್ಟ್ ಬೆಂಗಾಲ್ ಅಂತ ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ರಾಜಸ್ಥಾನ್. ಓಕೆನಾ. ಸೊ ರಾಜಸ್ಥಾನ್.
ಸೊ ಗೊತ್ತಿರಲಿ ಸ್ನೇಹಿತರೆ. ಸೊ ಕ್ವಶನ್ ಕೇಳ್ತಾರೆ, ADB has approved $300 million to finance inclusive water supply and sanitization infrastructure to which state? ಹಿಂಗೆ ಕ್ವಶನ್ ಕೇಳ್ತಾರೆ, ಗೊತ್ತಿರ್ಲಿ, ನೆನ್ಪಿರ್ಲಿ, ರಾಜಸ್ಥಾನ್. ಅಮೌಂಟ್ ಕೂಡ ನೆನ್ಪಿರ್ಲಿ. ಸೊ ವಾಟರ್ ಸಪ್ಲೈಗೆ $300 million ADB ಇಂದ ರಾಜಸ್ಥಾನ್ ತಗೊಂಡ್ಬಂದಿದೆ. ಇಷ್ಟು ಮಾಹಿತಿ ಗೊತ್ತಿರ್ಲಿ. ಓಕೆ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಇದೆ, ನೋಡೋಣ. ಸೊ $300 million ಅಂದ್ರೆ ಅಬೌಟ್ 2200 crore rupees ಆಗುತ್ತೆ. ನಮಗೆ ಅಮೌಂಟ್ ಈ ರೀತಿ ಕೇಳೋದು ಕೂಡ ಗೊತ್ತಿರಬೇಕಾಗುತ್ತೆ. ADB approves 2200 crore loan to which state for develop the water supply ಅಂತ ಕ್ವಶನ್ ಕೇಳಬಹುದು. ಸೊ ಅವಾಗ 2200 ಲೋನ್ 2000 crore ಲೋನ್ ಅಂತ ಹೇಳಿ ಕನ್ಫ್ಯೂಷನ್ ಆಗೋದು ಬೇಡ. ಸೊ 300 million is about 2200 crore. ಓಕೆ, ಅದಾದ ನಂತರ ನಾವು ADB ಬಗ್ಗೆ ನೋಡೋದಾದ್ರೆ, ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಬಗ್ಗೆ ನೋಡೋದಾದ್ರೆ, ಸೊ ಅದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ? ಫಿಲಿಪೈನ್ಸ್. ಸೊ ಮನಿಲಾ, ಫಿಲಿಪೈನ್ ನ ಕ್ಯಾಪಿಟಲ್ ಮನಿಲಾ ಆಗಿರುತ್ತೆ. ಸೊ ಮನಿಲಾದಲ್ಲಿ ಈ ಒಂದು ADB ಹೆಡ್ ಕ್ವಾರ್ಟರ್ ಇರುತ್ತೆ. ಸೊ ಅದ್ರ ಜೊತೆಗೆ ADB ಪ್ರೆಸಿಡೆಂಟ್ ಯಾರಿದ್ದಾರೆ ಅಂದ್ರೆ ಮಸಾಟ್ಸುಗು ಅಸಕಾವಾ ಅಂತಕ್ಕಂಥವ್ರು ಪ್ರಸ್ತುತ ಸೊ ಇದರ ಒಬ್ಬ ಪ್ರೆಸಿಡೆಂಟ್ ಆಗಿರ್ತಾರೆ. ಓಕೆ, ಸೊ ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನಿಮ್ ಕಣ್ಣ ಮುಂದೆ ಕಾಣಿಸ್ತಾ ಇದೆ. So RBI has announced that it will launch positive pay system for check truncation system for all account holders issuing checks for amount of dash and above. ಅಂದ್ರೆ ಸೊ RBI ರೀಸೆಂಟ್ ಆಗಿ ಪಾಸಿಟಿವ್ ಪೇ ಸಿಸ್ಟಮ್ ಅಂತಕ್ಕಂಥ ಒಂದು ಚೆಕ್ ಟ್ರಂಕೇಶನ್ ಸಿಸ್ಟಮ್ಗೆ ಸೊ ಒಂದು ಪೋರ್ಟಲ್ ಹತ್ರ ಒಂದು ಡಾಕ್ಯುಮೆಂಟೇರಿಯನ್ ಅಂತಕ್ಕಂಥ ಒಂದು ರೀಸೆಂಟ್ ಆಗಿ RBI ಸೊ ಪಾಸಿಟಿವ್ ಪೇ ಸಿಸ್ಟಮ್ ಅಂತಕ್ಕಂಥ ಒಂದು ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಸೊ ಯಾಕಾಗಿ ಅಂದ್ರೆ ಚೆಕ್ ಟ್ರಂಕೇಶನ್ ಸಿಸ್ಟಮ್ ನ ನೋಡ್ಕೊಳ್ಳೋದಕ್ಕಾಗಿ, ಸೊ ಚೆಕ್ ಟ್ರಾನ್ಸಾಕ್ಷನ್ ಗಳಲ್ಲಿ ಆಗ್ತಕ್ಕಂತ ಸೊ ಫ್ರಾಡ್ ನ ಕಡಿಮೆ ಮಾಡೋದಕ್ಕಾಗಿ, ಚೆಕ್ ಮಾಡೋದಕ್ಕಾಗಿ ಆಗಿರ್ಬೋದು. ಸೊ ಈ ಒಂದು ಉದ್ದೇಶದಿಂದ ಪಾಸಿಟಿವ್ ಪೇ ಸಿಸ್ಟಮ್ ಅಂತಕ್ಕಂಥ ಒಂದು ಸಿಸ್ಟಮ್ ನ RBI ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದು ಎಷ್ಟು ಅಮೌಂಟ್ ಚೆಕ್ ನಲ್ಲಿ ಇರ್ತಕ್ಕಂಥ ಎಷ್ಟು ಅಮೌಂಟ್ ಗೆ ಸಂಬಂಧಪಟ್ಟಿದ್ದು, ಎಷ್ಟು ಅಮೌಂಟ್ ಮತ್ತೆ ಅದಕ್ಕಿಂತ ಮೇಲಿನ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು, ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥ ಕ್ವಶನ್ ಇರುತ್ತೆ. ಸೊ ಪಾಸಿಟಿವ್ ಪೇ ಸಿಸ್ಟಮ್ ಅಂತಕ್ಕಂಥದ್ದು ನೆನಪಿರ್ಲಿ ಸ್ನೇಹಿತರೆ. ಸೊ 50,000 ಮತ್ತು ಅದಕ್ಕಿಂತ ಅಬೋವ್ ಏನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಚೆಕ್ ಅಲ್ಲಿ, ಸೊ ಅದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಯಾವುದು? ಸೊ ಪಾಸಿಟಿವ್ ಪೇ ಸಿಸ್ಟಮ್ ಅಂತಕ್ಕಂಥದ್ದು. ಓಕೆ, ಸೊ ಮಾಹಿತಿ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಹಾಗಾದ್ರೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ನೋಡ್ತಾ ಹೋಗೋಣ. ಸೊ ಪಾಸಿಟಿವ್ ಪೇ ಸಿಸ್ಟಮ್ ಫಾರ್ ಚೆಕ್ ಪೇಮೆಂಟ್ಸ್ ಟು ಕಮಿಂಗ್ ಟು ಎಫೆಕ್ಟ್. ಸೊ ಇದು ಯಾವಾಗಿಂದ ಬರುತ್ತೆ ಅಂದ್ರೆ, ಸೊ ನಾಳೆಯಿಂದಾನೆ ಬರೋದಿಲ್ಲ. ಓಕೆನಾ, ಸೊ ಇದು ನಮಗೆ ನಾಳೆಯಿಂದಾನೆ ಎಫೆಕ್ಟ್ ಆಗೋದಿಲ್ಲ. ಸೊ ಅದರ ಬದಲಾಗಿ ಜನವರಿ 1, 2021 ಇದು ಎಫೆಕ್ಟ್ ಆಗುತ್ತೆ. ಸೊ ಅಂದ್ರೆ ಏನ್ ಮಾಡ್ತಾರೆ ಇಲ್ಲಿ ಅಂತ ಅಂದ್ರೆ, ಸೊ ನೋಡಿ, ನಾವ್ ಇದುವರೆಗೂ ಕೂಡ ಚೆಕ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ. ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂದ್ರೆ ಏನು ಅಂದ್ರೆ, ಸೊ ಎಲೆಕ್ಟ್ರಿಕಲ್ ಕಾಪಿ ಅದರ ಒಂದು ಎಲೆಕ್ಟ್ರಾನಿಕ್ ಕಾಪಿನ ಕಳಿಸೋದಾಗಿರುತ್ತೆ. ಓಕೆನಾ, ಸೊ ಎಲೆಕ್ಟ್ರಾನಿಕಲಿ ಆ ಚೆಕ್ ನಾವು ಚೆಕ್ ಕ್ಲಿಯರಿಂಗ್ ಕೊಡುವಾಗ ಯೂಶಲಿ ಏನ್ ಮಾಡ್ತೀವಿ, ಇನ್ನೊಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಸೊ ಫಿಸಿಕಲ್ ಚೆಕ್ ನ ಕಳಿಸ್ತೀವಿ. ಅದರ ಬದಲಾಗಿ ಎಲೆಕ್ಟ್ರಾನಿಕಲಿ ಅದರ ಕಾಪಿನ ಕಳಿಸೋದಾಗಿರ್ಬೋದು, ಚೆಕ್ಕಿನ ಕಾಪಿನ ಕಳಿಸೋದಾಗಿರ್ಬೋದು. ಸೊ ಅದನ್ನ ನಾವು ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಚೆಕ್ CTS ಅಂತ ಕರಿತೀವಿ. ಓಕೆನಾ, ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತ ಹೇಳಿ. CTS ಸ್ಟ್ಯಾಂಡ್ ಫಾರ್ ಅಂತ ಕ್ವಶನ್ ಕೇಳಿದ್ರೆ ನೆನಪಿರ್ಲಿ, ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತ ಹೇಳಿ CTS ಅಂದ್ರೆ. ಓಕೆನಾ, ಓಕೆ, ಸೊ ಇದು ನೋಡಿ 50,000 ಅಂಡ್ ಅಬೌವ್ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಇಲ್ಲಿ ಏನಕ್ಕಾಗಿ ಇದನ್ನ ಮಾಡ್ತಾ ಇರೋದಂದ್ರೆ, ಸೊ ಫಾರ್ ಚೆಕಿಂಗ್ ಬ್ಯಾಂಕಿಂಗ್ ಫ್ರಾಡ್. ಓಕೆನಾ, ಸೊ in order to check banking fraud, the RBI has decided to introduce positive pay system. ಓಕೆನಾ, ಫಾರ್ ಚೆಕ್. ಗೊತ್ತಿರ್ಲಿ ಅಂದ್ರೆ ಇಲ್ಲಿ ಸೊ ಕನ್ಫರ್ಮೇಶನ್ ಜೊತೆಗೆ ರೀಕನ್ಫರ್ಮೇಶನ್ ಕೇಳ್ತೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಗಳಲ್ಲಿ ಏನಾಗ್ತಿರುತ್ತೆ, ಒಂದು ಅಮೌಂಟ್ ನ ಫಿಕ್ಸ್ ಮಾಡಿರ್ತಾರೆ. ಸೊ ಅಮೌಂಟಿನ ಮೇಲ್ಗಡೆ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ ಗೆ ಆಫೀಸರ್ನೇ ಪೋಸ್ಟ್ ಮಾಡ್ಬೇಕಾಗಿರುತ್ತೆ, ಅಂದ್ರೆ ಅದನ್ನ ಪಾಸ್ ಮಾಡ್ಬೇಕಾಗಿರುತ್ತೆ. ಕೆಲವೊಂದು ಬ್ಯಾಂಕ್ ಗಳಲ್ಲಿ ಈಗ 15,000 ಇರ್ಬೋದು, 20,000 ಅದಕ್ಕಿಂತ ಕೆಳಗಡೆ ಇರೋದನ್ನ ಕ್ಯಾಶಿಯರ್ ಅಥವಾ ಯಾರು ಕ್ಲರಿಕಲ್ ಇರ್ತಾರೆ ಅವ್ರು ಮಾಡ್ಬೇಕಾಗಿರುತ್ತೆ. ಓಕೆನಾ, ಸೊ ಅದಕ್ಕಿಂತ ಅಬೋವ್ ಇರೋದನ್ನ ಪೋಸ್ಟ್ ಮಾಡ್ಬೇಕಾಗಿರೋದು ಸೊ ಆಫೀಸರೇ ಮಾಡ್ಬೇಕಾಗಿರುತ್ತೆ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಈ ಒಂದು ಎಫೆಕ್ಟ್ ಬಂದ್ಮೇಲೆ ಸೊ ಏನಿರುತ್ತೆ, ಇದು 50,000 ಅಬೋವ್ ಟ್ರಾನ್ಸಾಕ್ಷನ್ ಗೆ ಸೊ ಚೆಕ್ಕಿನ ಡೀಟೇಲ್ಸ್ ಏನಿರುತ್ತೆ ಆ ಡೀಟೇಲ್ಸ್ ನೋಡಿ ಸೊ ಅದನ್ನ ಇಬ್ರು ವೆರಿಫೈ ಮಾಡ್ಬೇಕಾಗುತ್ತೆ, ಕನ್ಫರ್ಮೇಶನ್ ಮಾಡ್ಬೇಕಾಗುತ್ತೆ. ಸೊ ಒಬ್ರು ಆಫೀಸರ್ ಮಾಡ್ಬೇಕು, ಮತ್ತೊಬ್ರು ಸೊ ಇನ್ನೊಬ್ರು ಆಫೀಸರ್ ಅಥವಾ ಮ್ಯಾನೇಜರ್ ಮಾಡ್ಬೇಕಾಗಿರುತ್ತೆ, ರೀಕನ್ಫರ್ಮೇಶನ್ ಮಾಡ್ಬೇಕಾಗಿರುತ್ತೆ. ಓಕೆನಾ, ಸೊ ನಿಮ್ಗೆ ಕಾಣಿಸ್ತಿದೆ ರೀಕನ್ಫರ್ಮೇಶನ್ ಆಫ್ ದಿ ಕೀ ಡೀಟೇಲ್ಸ್. ಓಕೆನಾ, ಸೊ ಮೇ ಬಿ ನೀಡೆಡ್ ಫಾರ್ ಪೇಮೆಂಟ್ ಬಿಯಾಂಡ್ ₹50,000. ಓಕೆ, ಸೊ ಕನ್ಫರ್ಮೇಶನ್ ಬೇಕಾಗಿರುತ್ತೆ. ಸೊ ಕನ್ಫರ್ಮೇಶನ್ ಮಾಡ್ಕೊಂಡಿನೇ
ಪೇಮೆಂಟ್ ಮಾಡೋದಾಗಿರುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಬೇಡ, ಬಟ್ ಇಷ್ಟು ಗೊತ್ತಿರಲಿ. CTS ಅಂದ್ರೆ ಏನು, ಚೆಕ್ ಟ್ರಂಕೇಶನ್ ಸಿಸ್ಟಮ್. ಪಾಸಿಟಿವ್ ಪೇ ಸಿಸ್ಟಮ್ ಅಂತಕ್ಕಂಥದ್ದನ್ನ ಯಾರು ಲಾಂಚ್ ಮಾಡಿದ್ರು, RBI ಲಾಂಚ್ ಮಾಡಿದ್ರು. ಯಾವಾಗಿಂದ ಎಫೆಕ್ಟ್ ಆಗುತ್ತೆ, 2021 ಜನವರಿಯಿಂದ ಎಫೆಕ್ಟ್ ಆಗುತ್ತೆ. ಓಕೆನಾ, ಸೊ ಚೆಕ್ ಟ್ರಂಕೇಶನ್ ಸಿಸ್ಟಮ್ CTS ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ಇಷ್ಟೇ. ಮತ್ತೆ ಎಷ್ಟು ಅಮೌಂಟಿನ ಮೇಲ್ಗಡೆಗೆ ಈ ಒಂದು ಸಿಸ್ಟಮ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಿರಲಿ, 50,000. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ who has won the Formula 1 Russian Grand Prix 2020 held at Sochi, Russia. ಓಕೆನಾ, ಸೊ ರಷ್ಯಾದಲ್ಲಿ ಹೆಲ್ಡ್ ಆದಂತ ಒಂದು ಗ್ರ್ಯಾಂಡ್ ಪ್ರಿಕ್ಸ್ ಟೂರ್ನಮೆಂಟ್ 2020 ಯಾರು ವಿನ್ ಆದ್ರು ಅಂತಕ್ಕಂಥದ್ದು ಕ್ವಶನ್ ಇರುತ್ತೆ. ಸೊ ನೋಡಿ, ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನಾವು ಎಲ್ಲಾ ಕರೆಂಟ್ ಅಫೇರ್ಸ್ ನ ಓದ್ಬೇಕಾ? ಸೊ ಇದು ಈ ಒಂದು ಸದ್ಯಕ್ಕೆ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್. ಆದರೆ ಸೊ ಇದನ್ನ ಜಾಸ್ತಿ ನಾವು ಫೋಕಸ್ ಮಾಡೋದು ಬೇಡ ಈ ತರ ಕ್ವಶನ್ ಗಳಲ್ಲಿ. ಜಾಸ್ತಿ ಈ ಕ್ವಶನ್ ಹಾಕೊಂಡಿರೋ ಉದ್ದೇಶ ಏನು ಅಂದ್ರೆ, ಸೊ ತುಂಬಾ ಜನ ಏನ್ ಮಾಡ್ತಾರೆ, ಗ್ರ್ಯಾಂಡ್ ಪ್ರಿಕ್ಸ್ ಟೂರ್ನಮೆಂಟ್ ಎಲ್ಲದನ್ನು ನೆನ್ಪಿಟ್ಕೊಳಕ್ ಹೋಗ್ತಾರೆ. ಇದು 15 ದಿನಕ್ಕೊಂದ್ಸಲ, 15 ಒಂದ್ ವಾರಕ್ಕೊಂದ್ಸಲ ಮತ್ತೆ ಚೇಂಜ್ ಆಗ್ತಾ ಇರುತ್ತೆ, ಇನ್ನೊಂದ್ ಏನೋ ಆಗ್ತಾ ಇರುತ್ತೆ, ಇನ್ನೊಂದು ಟೂರ್ನಮೆಂಟ್ ಬರುತ್ತೆ. ಸೊ ಈ ತರ ಕ್ವಶನ್ಗಳು ನಾನ್ ನೋಡಿರೋ ಮಟ್ಟಿಗೆ ಆಲ್ಮೋಸ್ಟ್ ಕೇಳೋದು ತುಂಬಾ ಕಡಿಮೆ. ಆಲ್ಮೋಸ್ಟ್ ಆಲ್ ನಾನು ಇದುವರೆಗೂ ಗ್ರ್ಯಾಂಡ್ ಪ್ರಿಕ್ಸ್ ಟೂರ್ನಮೆಂಟ್ ಇವ್ದು ಏನ್ ರೇಸ್ ಫಾರ್ಮುಲಾ ರೇಸರ್ಸ್ ಇದಾರೆ ಇವ್ರ ಬಗ್ಗೆ ಕ್ವಶನ್ ಕೇಳೋದು ಆಲ್ಮೋಸ್ಟ್ ಕಡಿಮೆ. ಸೊ ಹಾಗಾಗಿ ಇಂಥ ಕ್ವಶನ್ ಗಳನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡಿ. ಯಾಕಂದ್ರೆ ನೀವು ಮುಂದಿನ ವಾರ, ನೆಕ್ಸ್ಟ್ ವಾರ ಮತ್ತೆ ಇದನ್ನ ನೋಡ್ತಾ ಇರ್ತೀರಾ. ಸೊ ಅದನ್ನ ಹೇಳ್ಬೇಕನ್ನೋ ಉದ್ದೇಶದಿಂದ ಇವತ್ತಿನ ಈ ಒಂದು ಕ್ವಶನ್ ಹಾಕೊಂಡಿರೋದು. ಬಟ್ ಇನ್ನು ಉಳಿದಿರ್ತಕ್ಕಂಥ ಎಕ್ಸಾಮ್ ಗಳಲ್ಲಿ, ರೈಲ್ವೇಸ್ ಅಲ್ಲಿ, SSC ಅಲ್ಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ ಬ್ಯಾಂಕಿಂಗ್ ಅಲ್ಲಿ ಕಡಿಮೆ. ಓಕೆನಾ, ಸೊ ಬ್ಯಾಂಕಿಂಗ್ ಅಲ್ಲಿ ಕಡಿಮೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಗೊತ್ತಿರ್ಬೇಕಷ್ಟೇ, ಯಾರು ವಿನ್ ಆದ್ರು, ಯಾಕೆ ವಿನ್ ಆದ್ರು, ಯಾರು ಯಾವ್ದು ವಿನ್ ಆದ್ರು ಅಂತ. ಸೊ ಓಕೆನಾ, ಸೊ ವ್ಯಾಲ್ಟೆರಿ ಬೊಟಾಸ್ ಅಂತ ಕರಿತೀವಿ. ಸೊ ಅವರು ರಷ್ಯನ್ ಗ್ರ್ಯಾಂಡ್ ಪ್ರಿಕ್ಸ್ ಟೂರ್ನಮೆಂಟ್ ನ ವಿನ್ ಆಗಿರ್ತಾರೆ. ಸೊ ಇಷ್ಟು ಗೊತ್ತಿರ್ಲಿ ಸಾಕು. ರಷ್ಯನ್ ಗ್ರ್ಯಾಂಡ್ ಪ್ರಿಕ್ಸ್ 2020 ಯಾರು ವಿನ್ ಆದ್ರು ಅಂದ್ರೆ ವ್ಯಾಲ್ಟೆರಿ ಬೊಟಾಸ್. ಕೇಳಬಾರ್ದು ಅಂತೇನಿಲ್ಲ, ಕೇಳಬಹುದು. ಬಟ್ ಇದುವರೆಗೂ ಕೇಳಿರೋ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಓಕೆನಾ, ಸೊ ಕೇಳಬಹುದು ಅನ್ನೋ ಒಂದು ಕಾರಣದಿಂದಾಗಿ ಕ್ವಶನ್ ಗಳನ್ನ ರೀಚ್ ಮಾಡಿಸೋದಾಗಿರುತ್ತೆ. ಸೊ ವ್ಯಾಲ್ಟೆರಿ ಬೊಟಾಸ್ ರಷ್ಯನ್ ಗ್ರ್ಯಾಂಡ್ ಪ್ರಿಕ್ಸ್ ಟೂರ್ನಮೆಂಟ್ ಗೊತ್ತಿರಲಿ, RV ಅಂತ ನೆನ್ಪಿಟ್ಕೊಳ್ಳಿ, ವ್ಯಾಲ್ಟೆರಿ ಬೊಟಾಸ್ ಆರ್ ರಷ್ಯಾ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಇಂಟರ್ನ್ಯಾಷನಲ್ ಡೇ ಫಾರ್ ದ ಯೂನಿವರ್ಸಲ್ ಆಕ್ಸೆಸ್ ಟು ಇನ್ಫಾರ್ಮೇಶನ್. ಓಕೆನಾ, ಆಕ್ಸೆಸ್ ಟು ಇನ್ಫಾರ್ಮೇಶನ್ ಡೇ ಅಂತ ಕರಿತೀವಿ. ಸೊ ಯಾವ ದಿನ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ, ಆಕ್ಸೆಸ್ ಟು ಇನ್ಫಾರ್ಮೇಶನ್ ಡೇನ ಯಾವ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತಕ್ಕಂಥದ್ದು ಕ್ವಶನ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 28 ಸೆಪ್ಟೆಂಬರ್ 28ನೇ ತಾರೀಕು ಏನಿದೆ ಆ ದಿನ ನಾವು ಆಕ್ಸೆಸ್ ಟು ಇನ್ಫಾರ್ಮೇಶನ್ ಅಂತಕ್ಕಂಥ ಒಂದು ದಿನನ ಸೊ ಅಬ್ಸರ್ವ್ ಮಾಡ್ತೀವಿ, ಅಂದ್ರೆ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ, ಸೊ ನಿಮ್ಗೆ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ಯೂನಿವರ್ಸಲ್ ಆಕ್ಸೆಸ್ ಟು ಇನ್ಫಾರ್ಮೇಶನ್. ಓಕೆನಾ, ಸೊ ಇದನ್ನ ಎವ್ರಿ ಇಯರ್ 28ನೇ ತಾರೀಕು ಸೆಪ್ಟೆಂಬರ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ಕಾಮನ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಡೇ ಅಂತ ಕರಿತೀವಿ. ಓಕೆನಾ, ಸೊ ಇದನ್ನ ಡಿಕ್ಲೇರ್ ಆಗಿದ್ದು ಎಲ್ಲಿ, ಯಾವಾಗಿಂದ ಅಂತ ಅಂದ್ರೆ, ಸೊ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 15 ಅಕ್ಟೋಬರ್ 2019 ಅಲ್ಲಿ ಇದು ಡಿಕ್ಲೇರ್ ಆಗುತ್ತೆ, ಇದ್ ಮಾಡ್ಬೇಕಂತ. ಓಕೆನಾ, ಸೆಲೆಬ್ರೇಟ್ ಮಾಡ್ಬೇಕಂತ. ಸೊ ಥೀಮ್ ನೋಡೋಣ, ಥೀಮ್ ಏನಿತ್ತು ಅಂತ ನೋಡೋದಾದ್ರೆ, ಸೊ ಆಕ್ಸೆಸ್ ಟು ಇನ್ಫಾರ್ಮೇಶನ್, ಸೇವಿಂಗ್ ಲೈವ್ಸ್, ಬಿಲ್ಡಿಂಗ್ ಟ್ರಸ್ಟ್, ಬ್ರಿಂಗಿಂಗ್ ಹೋಪ್ ಅಂತಕ್ಕಂಥದ್ದು ಥೀಮ್ ಆಗಿರುತ್ತೆ. ಗೊತ್ತಿರಲಿ, ಇದು ನೆನ್ಪಿರ್ಬೇಕಾಗುತ್ತೆ. ಸೊ ನೀವು ಕಂಪ್ಲೀಟ್ ನೆನ್ಪಿಟ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಲೈನ್ ಗಳನ್ನ ಸ್ವಲ್ಪ ಆಪ್ಷನ್ ನೋಡಿದ್ರೆ ನಾನು ಹೇಳ್ತೀನಿ ಅಂತಕ್ಕಂಥ ಲೆವೆಲ್ಗೆ ನೆನ್ಪಿಟ್ಕೊಳಕ್ ಟ್ರೈ ಮಾಡಿ. ಆಕ್ಸೆಸ್ ಟು ಇನ್ಫಾರ್ಮೇಶನ್, ಸೇವಿಂಗ್ ಲೈವ್ಸ್, ಬಿಲ್ಡಿಂಗ್ ಟ್ರಸ್ಟ್, ಬ್ರಿಂಗಿಂಗ್ ಹೋಪ್ ಅಂತಕ್ಕಂಥದ್ದು ಥೀಮ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ರಿಸರ್ವ್ ಬ್ಯಾಂಕ್ ರೋಪ್ಸ್ ಇನ್ ಡ್ಯಾಶ್ ಅಂದ್ರೆ ಹೂ ಫಾರ್ ಕಸ್ಟಮರ್ ಅವೇರ್ನೆಸ್ ಕ್ಯಾಂಪೇನ್. ಸೊ ಕಸ್ಟಮರ್ ಅವೇರ್ನೆಸ್ ಕ್ಯಾಂಪೇನ್ ಗಾಗಿ ಸೊ ಯಾರನ್ನ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಅಪಾಯಿಂಟ್ ಮಾಡ್ತೋ ಅಥವಾ ರಿಕ್ರೂಟ್ ಮಾಡ್ಕೊಳ್ತು ಅಥವಾ ನೇಮಿಸ್ತು ಅಂತಕ್ಕಂಥದ್ದು ಕ್ವಶನ್ ಆಗಿರುತ್ತೆ. ಓಕೆನಾ, ಸೊ ನೋಡಿ, ಇದುವರೆಗೂ ಕೂಡ ಕಸ್ಟಮರ್ ಅವೇರ್ನೆಸ್ ಕ್ಯಾಂಪೇನ್ ಗೆ ಸ್ಪೋರ್ಟ್ಸ್ ಪರ್ಸನ್ ಗಳು ನೋಡ್ತಿದ್ರಿ. ಸೊ ನೀವು ಇವಾಗ ಟಿವಿ ನೋಡ್ತಾ ಇದ್ರೆ RBI ಇಂದ ಸೊ ಯಾವುದೇ ಪಿನ್ ಅನ್ನ, ಯಾವುದೇ ಮಾಹಿತಿ, ಯಾವುದೇ ಪಾಸ್ವರ್ಡ್ ಅನ್ನ ಶೇರ್ ಮಾಡಬೇಡಿ ಅಂತ ಬರುತ್ತೆ, ಯಾವ ಅಡ್ವರ್ಟೈಸ್ಮೆಂಟ್ ಬರ್ಬೋದು. ಸೊ ಪಾಸ್ವರ್ಡ್ ಹೇಳ್ಬೇಡಿ, ATM ನಂಬರ್ ಹೇಳ್ಬೇಡಿ, ಅಕೌಂಟ್ ನಂಬರ್ ಎಲ್ಲೂ ಸುಮ್ನೆ ಲೀಕ್ ಮಾಡ್ಬೇಡಿ ಅಂತಕ್ಕಂಥದ್ದು ಸೊ ಒಂದು ಆಡ್ ನೋಡ್ತಾ ಇರ್ತೀರಾ, ಫಾರ್ ಫ್ರಮ್ RBI ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀರಾ ಟಿವಿಯಲ್ಲಿ. ಸೊ ಇದುವರೆಗೂ ಯಾರು ಮಾಡ್ತಾ ಇದ್ರು ಅಂದ್ರೆ, ಸೊ ಸ್ಪೋರ್ಟ್ಸ್ ಪರ್ಸನ್ ಗಳು ಮಾಡ್ತಾ ಇದ್ರು. ನಾವು ನೋಡಿದಂಗೆ ಉಮೇಶ್ ಯಾದವ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು. ಸೊ ಈ ರೀತಿ ಇನ್ನುಳಿದಿರ್ತಕ್ಕಂಥ ಪರ್ಸನ್ ಗಳು ಮಾಡಿದ್ದನ್ನ ನಾವು ನೋಡಿದ್ವಿ, ಆಯ್ತಾ. ಸೊ ಈ ಸ್ಥಳದಿಂದ ಇನ್ಮೇಲೆ ಯಾರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೆ ಅಂದ್ರೆ, ಅದ್ರ ಜೊತೆಗೆ ಅವರುಗಳ ಜೊತೆಗೆ ಇನ್ನು ಯಾರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೆ ಅಂತ ಅಂದ್ರೆ, ಸೊ ಅಮಿತಾಬ್ ಬಚ್ಚನ್. ಸೊ ಅಮಿತಾಬ್ ಬಚ್ಚನ್ ಅವ್ರನ್ನ ರಿಸರ್ವ್ ಬ್ಯಾಂಕ್ ಕಸ್ಟಮರ್ ಅವೇರ್ನೆಸ್ ಕ್ಯಾಂಪೇನ್ ಗೆ ನೇಮಕ ಮಾಡ್ಕೊಂಡಿದೆ. ಓಕೆ, ಸೊ ಅದ್ರ ಬಗ್ಗೆ ಮಾಹಿತಿ ನೋಡೋಣ, ಸಂಪೂರ್ಣ ಮಾಹಿತಿ. ಸೊ ರಿಸರ್ವ್ ಬ್ಯಾಂಕ್ ರೋಪ್ಸ್ ಇನ್ ಅಮಿತಾಬ್ ಬಚ್ಚನ್ ಫಾರ್ ಕಸ್ಟಮರ್ ಅವೇರ್ನೆಸ್ ಕ್ಯಾಂಪೇನ್. ಗೊತ್ತಿರಲಿ, ಕಸ್ಟಮರ್ ಅವೇರ್ನೆಸ್ ಕ್ಯಾಂಪೇನ್ ಗೆ RBI ಯಾರನ್ನ ಅಪಾಯಿಂಟ್ ಮಾಡ್ಕೊಂತು ಅಥವಾ ಯಾರನ್ನ ನೇಮಕ ಮಾಡ್ಕೊಳ್ತು ಅಂತ ಕ್ವಶನ್ ಮಾಡಿದ್ರೆ, ಸೊ ಅಮಿತಾಬ್ ಬಚ್ಚನ್ ರೀಸೆಂಟ್ ಆಗಿ. ಓಕೆನಾ, ಓಕೆ, ಸೊ ಇಷ್ಟು ಸಾಕು ಮಾಹಿತಿ. ಸೊ ಇನ್ನು RBI ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಡ್ ಇನ್ ಮುಂಬೈ. ಸೊ ಅಟ್ ಪ್ರೆಸೆಂಟ್ ಗವರ್ನರ್ ಯಾರಿದ್ದಾರೆ ಕಮೆಂಟ್ ಮಾಡಿ.
ವಿಡಿಯೋ ಯಾರು ನೋಡ್ತಿದ್ರೆ ಅವರು ಪ್ರೆಸೆಂಟ್ ಗವರ್ನರ್ ಯಾರಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಲಾಂಚ್ಡ್ ರೇಡಿಯೋ ಪಾಠಶಾಲಾ ಪ್ರೋಗ್ರಾಮ್ ಫಾರ್ ಸ್ಟೂಡೆಂಟ್ಸ್ ಅಪ್ ಟು ಕ್ಲಾಸ್ 8? ಸೊ 8ನೇ ಕ್ಲಾಸ್ ವರೆಗೂ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಗಳಿಗಾಗಿ ಸೊ ರೇಡಿಯೋ ಪಾಠಶಾಲಾ ಪ್ರೋಗ್ರಾಮ್ ನ ಯಾವ ಸ್ಟೇಟ್ ಲಾಂಚ್ ಮಾಡ್ತು ಅಂತಕ್ಕಂಥದ್ದು ಕ್ವಶನ್ ಇದೆ. ಓಕೆನಾ, ಸೊ ಈ ಕ್ವಶನ್ ಗೆ ನೀವು ಆನ್ಸರ್ ಮಾಡ್ಬೋದಾ? ಸೊ ನೋಡಿ, ಯಾರು ಓದಿದಿದ್ರೆ ಓಕೆ ಹೇಳ್ತೀರಾ. ಸೊ ಇಲ್ಲಾಂದ್ರೆ ನಾವು ಆನ್ಸರ್ ನೋಡೋಣ. ಇದಕ್ಕೆ ಆನ್ಸರ್ ಏನಿರುತ್ತೆ ಅಂದ್ರೆ ಸೊ ಒಡಿಶಾ ಗವರ್ನಮೆಂಟ್. ಓಕೆನಾ, ಸೊ ಒಡಿಶಾ ಗವರ್ನಮೆಂಟ್ ಏನಿದೆ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ನೆಕ್ಸ್ಟ್ ಸ್ಕ್ರೀನ್ ಶಾಟ್ ಮಾಡಿದಾಗ ಇದು ಏನ್ ಮಾರ್ಕ್ ಮಾಡಿದ್ವಿ ಅಂತ ಗೊತ್ತಾಗಬೇಕು. ಓಕೆ, ಸೊ ಒಡಿಶಾ ಗವರ್ನಮೆಂಟ್ ಏನಿದೆ ಸೊ ಇದು ರೇಡಿಯೋ ಪಾಠಶಾಲಾ ಪ್ರೋಗ್ರಾಮ್ ನ ಲಾಂಚ್ ಮಾಡಿರುತ್ತೆ. ಎಷ್ಟನೇ ಕ್ಲಾಸ್ ವರ್ಗು ಸ್ಟೂಡೆಂಟ್ಸ್ ಗೆ? 8ನೇ ಕ್ಲಾಸ್ ವರ್ಗು, ಅಪ್ ಟು 8th ಸ್ಟ್ಯಾಂಡರ್ಡ್. ಓಕೆ, ಸೊ ಅಪ್ ಟು 8th ಸ್ಟ್ಯಾಂಡರ್ಡ್. ಸೊ ರೇಡಿಯೋ ಪಾಠಶಾಲಾ ಪ್ರೋಗ್ರಾಮ್ ನೆನಪಿರಲಿ ಸ್ನೇಹಿತರೆ, ಇಷ್ಟೇ ನಮಗೆ ಬೇಕಾಗಿರೋದು. ಸೊ ರೇಡಿಯೋ ಪಾಠಶಾಲಾ ಪ್ರೋಗ್ರಾಮ್ ಯಾರು ಲಾಂಚ್ ಮಾಡಿದ್ರು? ಒಡಿಶಾ ಗವರ್ನಮೆಂಟ್. ಯಾರಿಗಾಗಿ? 8ನೇ ತರಗತಿವರೆಗೂ ಇರತಕ್ಕಂಥ ಸ್ಟೂಡೆಂಟ್ಸ್ ಗಳಿಗಾಗಿ. ಇಷ್ಟೇ ಮಾಹಿತಿ ಸಾಕು ನಮ್ಗೆ. ಓಕೆ, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ ಮೇನ್ಸ್ ಗಳಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದ್ರೆ. ಸೊ ನೆಕ್ಸ್ಟ್ ಕ್ವಶನ್, ಉತ್ತರ ಪ್ರದೇಶ್ ಫಸ್ಟ್ ಕನ್ಸರ್ವೇಶನ್ ಸೆಂಟರ್ ಫಾರ್ ವಲ್ಚರ್ಸ್ ಟು ಕಮ್ ಅಪ್ ಇನ್ ವಿಚ್ ಡಿಸ್ಟ್ರಿಕ್ಟ್? ಸೊ ಉತ್ತರ ಪ್ರದೇಶದಲ್ಲಿ ವಲ್ಚರ್ ಕನ್ಸರ್ವೇಶನ್ ಗಾಗಿ ಒಂದು ಸೆಂಟರ್ ನ ಓಪನ್ ಮಾಡ್ತಿದ್ದಾರೆ. ಸೊ ಅದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಅಂತ ಹೇಳಿ ಕ್ವಶನ್ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ಗೋರಖ್ಪುರ್. ಸೊ ಗೋರಖ್ಪುರ್ ಅಲ್ಲಿ ವಲ್ಚರ್ ಕನ್ಸರ್ವೇಶನ್ ಸೆಂಟರ್ ನ ಓಪನ್ ಮಾಡ್ತಿದ್ದಾರೆ ಉತ್ತರ ಪ್ರದೇಶ ಸ್ಟೇಟ್ ಇಂದ. ಓಕೆ, ಸೊ ಅದು ಯಾವ ಒಂದು ವಲ್ಚರ್ ಗಾಗಿ ಅಂದ್ರೆ ಸೊ ರೆಡ್ ಹೆಡೆಡ್ ಕಿಂಗ್ ವಲ್ಚರ್. ಓಕೆ, ಸೊ ರೆಡ್ ಹೆಡೆಡ್ ಕಿಂಗ್ ವಲ್ಚರ್ ಅಂತಕ್ಕಂಥದ್ದು ನೆನಪಿರ್ಲಿ. ಓಕೆ, ಇಂಡಿಯಾಸ್ ಫಸ್ಟ್ ವಲ್ಚರ್ ಕನ್ಸರ್ವೇಶನ್, ಅದು ನೆನಪಿರ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಹಾಗಾದ್ರೆ. ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ MD ಆಫ್ EESL? ಓಕೆನಾ, ಸೊ EESL ಗೆ ಸೊ MD ಆಗಿ ಯಾರು ಅಪಾಯಿಂಟ್ ಆದ್ರು ಅಂತಕ್ಕಂಥದ್ದು ಕ್ವಶನ್ ಇದೆ. ಸೊ EESL ಗೆ MD ಆಗಿ ಅಪಾಯಿಂಟ್ ಆಗಿದ್ದು ರಜತ್ ಸೂದ್. ಓಕೆನಾ, ಸೊ ನೋಡಿ, ಸೊ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಇದು ನ್ಯೂ ದೆಹಲಿಯಲ್ಲಿದೆ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ? EESL ಅಂದ್ರೆ ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್. ಸೊ ಹೆಡ್ ಕ್ವಾರ್ಟರ್ ಬಂದು ನ್ಯೂ ದೆಹಲಿಯಲ್ಲಿದೆ. ಸೊ ಇದಕ್ಕೆ ರಜತ್ ಸೂದ್ ಅಂತಕ್ಕಂಥವ್ರು MD ಆಗಿ ಅಪಾಯಿಂಟ್ ಆಗಿರ್ತಾರೆ. ನಿಮಗೆ ಹಿಂಗೆ ಕ್ವಶನ್ ಕೇಳ್ತಾರೆ, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ MD ಆಫ್ EESL? ಆರ್ ಇನ್ನೊಂದು ಕ್ವಶನ್ ಹೆಂಗ್ ಕೇಳಬಹುದು, ರಜತ್ ಸೂದ್ has been appointed as the MD of EESL, then where will be the headquarter of EESL? ಓಕೆನಾ, ಸೊ ಇದು ಪವರ್ ಮಿನಿಸ್ಟರ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದ್ರೆ. ಸೊ ನೆಕ್ಸ್ಟ್ ಕ್ವಶನ್, ವರ್ಲ್ಡ್ ಬ್ಯಾಂಕ್ ಅಪ್ರೂವ್ಸ್ ಹೌ ಮಚ್ ಲೋನ್ ಫಾರ್ ಸೇಫ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್ ಇನ್ ಬಾಂಗ್ಲಾದೇಶ್? ಓಕೆ ನೋಡಿ, ಸೊ ಅಲ್ಲಿ ನೆನ್ಪಿಟ್ಕೊಳ್ಳಿ, ರಾಜಸ್ಥಾನಕ್ಕೆ ವಾಟರ್ ಸಪ್ಲೈ ಮತ್ತೆ ಸ್ಯಾನಿಟೈಸೇಷನ್ ಗಾಗಿ ಸೊ $300 million ನ ADB ಕೊಡ್ತು. ಇಲ್ಲಿ ಕ್ವಶನ್ ಏನು ಅಂದ್ರೆ, ಸೊ ವರ್ಲ್ಡ್ ಬ್ಯಾಂಕ್ ಅಪ್ರೂವ್ಸ್ ಹೌ ಮಚ್ ಲೋನ್ ಫಾರ್ ಸೇಫ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್ ಇನ್ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶಕ್ಕೆ ಎಷ್ಟು ಅಮೌಂಟ್ ಕೊಡ್ತು ಅಂತಕ್ಕಂಥದ್ದು ಒಂದು ಕರೆಂಟ್ ಅಫೇರ್ಸ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಸೊ $200 million. ಓಕೆ, ಸೊ $200 million ನೆನಪಿರ್ಲಿ. ಸೊ ಬಾಂಗ್ಲಾದೇಶಕ್ಕೆ ಯಾವ ಬ್ಯಾಂಕ್ ಕೊಡ್ತು ಅಂದ್ರೆ ವರ್ಲ್ಡ್ ಬ್ಯಾಂಕ್. ಎಷ್ಟು ಕೊಡ್ತು ಅಂದ್ರೆ $200 million. ಸೊ ರಾಜಸ್ಥಾನಕ್ಕೆ ADB ಕೊಟ್ಟಿದೆ ಎಷ್ಟು? $300 million. ಓಕೆನಾ, ಸೊ ಓಕೆ, ಇದ್ರ ಬಗ್ಗೆ ಮಾಹಿತಿ ನೋಡೋಣ. ಸೊ ವರ್ಲ್ಡ್ ಬ್ಯಾಂಕ್ ಅಪ್ರೂವ್ಸ್ $200 million ಲೋನ್ ಫಾರ್ ಸೇಫ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್ ಇನ್ ಬಾಂಗ್ಲಾದೇಶ್. ಓಕೆನಾ, ಸೊ ಬಾಂಗ್ಲಾದೇಶಲ್ಲಿ ರೂರಲ್ ವಾಟರ್ ಸ್ಯಾನಿಟೈಸೇಷನ್ ಒಂದು ಇಂಪ್ರೂವ್ ಮಾಡೋದಕ್ಕಾಗಿ, ಡೆವಲಪ್ ಮಾಡೋದಕ್ಕಾಗಿ ಸೊ ವರ್ಲ್ಡ್ ಬ್ಯಾಂಕ್ ಇಂದ $200 million ನ ತಗೊಂಡ್ಬಂದಿರುತ್ತೆ. ಓಕೆ, ಸೊ ಹಾಗಾದ್ರೆ ವರ್ಲ್ಡ್ ಬ್ಯಾಂಕ್ ಇನ ಪ್ರೆಸಿಡೆಂಟ್ ಯಾರಿದ್ದಾರೆ? ಡೇವಿಡ್ ಮಲ್ಪಾಸ್. ಸೊ ಅಂಡ್ ವರ್ಲ್ಡ್ ಬ್ಯಾಂಕಿನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ನೋಡಿದ್ರೆ ವಾಷಿಂಗ್ಟನ್ DC ಅಲ್ಲಿ ಇರುತ್ತೆ. ಓಕೆ, ಸೊ ಇಷ್ಟು ನಮ್ಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಈ ದಿನದ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಸೆಷನ್ ಇದಾಗಿರುತ್ತೆ. ಸೊ ತುಂಬಾ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಅದ್ರಲ್ಲಿ ನಮ್ಗೆ ಎಸ್ಪೆಷಲಿ ಬ್ಯಾಂಕಿಂಗ್, ರೈಲ್ವೇಸ್, SSC ಇನ್ನುಳಿದಿರ್ತಕ್ಕಂಥ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಎಷ್ಟು ಬೇಕು, ಸೊ ಮತ್ತೆ ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಾರೆ ಅದೇ ರೀತಿ ಕ್ವಶನ್ ಅನ್ನ ಫ್ರೇಮ್ ಮಾಡಿ ಕೇಳಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇದೆಲ್ಲದೂ ಕೂಡ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮುಂದೆ ನಾಳೆ ಮತ್ತೆ ಇದೇ ಟೈಮ್ಗೆ ಸೊ ನಿಮಗೆ ಇನ್ನೂ ಉತ್ತಮ ಕರೆಂಟ್ ಅಫೇರ್ಸ್ ನೊಂದಿಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.